RCB ಫ್ಯಾನ್ಸ್ ಏನು ಅನ್ಕೊಂಡ್ರೆ ಅದೇ ಆಗುತ್ತೆ. ನಿನ್ನೆ ಪಂಜಾಬ್ ಗೆಲ್ಲಿ ಅಂತ ಎಲ್ಲ ನಾವು ಅನ್ಕೋತಿದ್ವಿ, ಮುಂಬೈ ಬೇಡ, ಟಾಪ್ 12 ಬೇಡ ಅಂತ. ಸೇಮ್ ಅದೇ ಥರ ಆಯಿತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಪಂಜಾಬ್ ವರ್ಸಸ್ ಜೈಪುರಲ್ಲಿ ನಡೆದಿದ್ದ ಮ್ಯಾಚು. ಪಂಜಾಬ್ಗೆ ಹೋಮ್ ಗೇಮು, ಬಟ್ ನ್ಯೂಟ್ರಲ್ ವೆನ್ಯೂನೇ, ಯಾರಿಗೂ ಅಡ್ವಾಂಟೇಜ್ ಇರಲಿಲ್ಲ. ಸ್ಲೋ ವಿಕೆಟ್ ಅನಿಸುತ್ತೆ ಸ್ವಲ್ಪ. ಮುಂಬೈನ ಸೋಲಿಸ್ಬೇಕು ಅಂದರೆ ಅವ್ರನ್ನ 200 ಹತ್ರ ಹೊಡೆಯಕ್ಕೆ ಬಿಡಬಾರ್ದು. ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಚೇಸ್ ಮಾಡೋಕ್ಕೆ ಕೊಡಬಾರ್ದು ಅವ್ರಿಗೆ. ಸೊ ಚೇಸ್ ಮಾಡೋಕ್ಕೆ ಯಾಕೆ ಕೊಡಬಾರ್ದು ಅಂದರೆ ಡೆಪ್ತ್ ಇದೆ. ಚೇಸ್ ಮಾಡುವಾಗ ಒಳ್ಳೆ ಇಂಟೆಂಟ್ ತೋರಿಸ್ತಾರೆ. ಮತ್ತು ಅವ್ರದ್ದು ಇನ್ನೊಂದು ರೆಕಾರ್ಡ್ ನೋಡಿದೆ, ಅವ್ರದ್ದು 180+ ಅವ್ರು ಹೊಡೆದಾಗ 85% ಅವ್ರು ಗೆದ್ದಿದ್ದಾರೆ. ಅಂದರೆ 49 ಮ್ಯಾಚಲ್ಲಿ ಬರೀ 6 ಮ್ಯಾಚ್ ಅಷ್ಟೇ ನಾವು ಸೋತಿರೋದು ಅನಿಸುತ್ತೆ. ನಂಬರ್ ತಪ್ಪಾಗಿದೆ, ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಾನು ನಿನ್ನೆ ನೋಡ್ಬೇಕಾದ್ರೆ ಅಷ್ಟು ನೆನಪಿತ್ತು ಅಷ್ಟೇ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಎಷ್ಟು ಗೆದ್ದಿದ್ದಾರೆ ಏನು ಅಂತ. ಬಟ್ 85% ಗೆದ್ದಿದ್ದಾರೆ. ನಿನ್ನೆ ಪಂಜಾಬ್ ಅವರು ಎಲ್ಲೂ ಬಿಟ್ಕೊಟ್ಟಿಲ್ಲ. ಎಸ್ಪೆಷಲಿ ಹರ್ಷದೀಪ್ ಸಿಂಗ್ಗೆ ಅಪ್ಲೋಸ್ ಮಾಡಲೇಬೇಕು. ಯಾಕಂದರೆ ಲಾಸ್ಟ್ ಓವರ್ 2 ರನ್ ಕೊಟ್ಟು 2 ವಿಕೆಟ್ ತೊಗೋತಾರೆ. ಬ್ಯೂಟಿಫುಲ್ ಯಾಕರ್ಸು. ಅದು ಸೆಟ್ ಆಗಿರೋ ಸೂರ್ಯಕುಮಾರ್ ಯಾದವ್ ಇರ್ಬೇಕಾದ್ರೆ, ನಮನ್ದೀರ್ ನಿಮ್ಗೆ ಗೊತ್ತು, ಡೆಲ್ಲಿ ಮೇಲೆ 19 ಮತ್ತು 20 ಓವರಲ್ಲಿ ಒಂದೇ ಸರಿ 48 ರನ್ ಕಲೆ ಹಾಕ್ತಾರೆ ಇಬ್ಬರು ಸೇರಿ. ಆ ಥರ ಚಾನ್ಸ್ ಕೊಟ್ಟಿಲ್ಲ. ಒಂದು ಓವರ್ ವೈಶಾಖ್ ಕುಮಾರ್ ಹೊಡ್ಸ್ಕೊಂಡ್ರು, 22 ರನ್ 24 ರನ್ ಏನೋ ಹೊಡ್ಸ್ಕೊಂಡ್ರು 19ನೇ ಓವರಲ್ಲಿ. ಬಟ್ ಅದಾದಮೇಲೆ ಹರ್ಷದೀಪ್ ಕಮ್ಬ್ಯಾಕ್ ಮಾಡಿದ ರೀತಿ ಮಾತ್ರ ಎಕ್ಸಲೆಂಟ್ ಅಂತಲೇ ಹೇಳಬೇಕು. ಸೂರ್ಯಕುಮಾರ್ ಯಾದವ್ನ ಕಟ್ಟಾಕಿರೋದು ನಂಗೆ ಸಖತ್ ಖುಷಿ ಆಯಿತು. ಬೂಮ್ರಾಗೂ ನಿನ್ನೆ ಒಳ್ಳೊಳ್ಳೆ ಒಂದು 6 ಹೊಡೆದ್ರು, 2 4 ಹೊಡೆದ್ರು. ಬೂಮ್ರಾಗ್ ಹೊಡೆದಾಗೆಲ್ಲ ಒಂಥರ ಸಮಾಧಾನ ಆಗುತ್ತೆ ನನಗೆ. ನನಗೆ ಮಾತ್ರ ಹಿಂಗೇನೋ, ನಿಮ್ಗೆಲ್ಲರಿಗೂ ಹಿಂಗೇನೋ ಗೊತ್ತಿಲ್ಲ. ಬಟ್ IPL ಅಲ್ಲಿ ಮಾತ್ರ, ಇಂಟರ್ನ್ಯಾಷನಲ್ ಗೇಮಲ್ಲೆಲ್ಲ, IPL ಅಲ್ಲಿ ಯಾರು ಕರುಣ್ ನಾಯರ್ ಹೊಡೆದಿದ್ರು, ನನಗೆ ಗೊತ್ತಿದ್ದಂಗೆ ಕರುಣ್ ನಾಯರು, ಅಶುತೋಷ್ ಶರ್ಮಾ, ಡೆವಿಲಿಯರ್ಸು, ಈ 3 ಜನ ಬಿಟ್ಟರೆ ಬೇರೆ ಯಾರಾದರೂ ಹೊಡೆದಿದ್ದಾರ ಬೂಮ್ರಾಗೆ ಒಳ್ಳೆ 6ಗಳು 4ಗಳು ಅಂತ? ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹಂಗೆ ದಯವಿಟ್ಟು ವಿಡಿಯೋನ ನೋಡ್ತಿದ್ದೀರಾ, ಲೈಕ್ ಮಾಡ್ತಿಲ್ಲ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ. ಸೊ ನೆನ್ನೆ ಮುಂಬೈ ಏನಾದರೂ ಟಾಪ್ 2 ಹೋಗಿದ್ದಿದ್ರೆ ಹೆಂಗಿರ್ತಿತ್ತು ಸಿನಾರಿಯೋಸ್? ನಾವು ಇವತ್ತು ಗೆಲ್ತೀವಿ. ಗೆದ್ದಾಗ ನಮ್ಮ ಸಖತ್ ಟಫ್ ಕಾಂಪಿಟೇಷನ್ ಯಾರು ಅಂದರೆ ಅದು ಮುಂಬೈ. ಪಂಜಾಬ್ ಏನೋ ಆ ಥರ ವೀಕ್ ಏನು ಹಂಗೆ ಹೇಳ್ತಿದೆ ಆ ಥರ ಅಲ್ಲ. ಹೇಳ್ಬೇಕು ಅಂದರೆ ಒಂದು ಅವ್ರದ್ದು ಚಾಂಪಿಯನ್ ಟೀಮು, ಚಾಂಪಿಯನ್ ಮೈಂಡ್ಸೆಟ್. ಅವ್ರು ಕಮ್ಬ್ಯಾಕ್ ಮಾಡೋದು ಗೊತ್ತು. ಯಾವುದೇ ಹಂತದಲ್ಲಿ ಗೇಮ್ನ ಬಿಟ್ಕೊಡಲ್ಲ. ಲಾಸ್ಟ್ ನೋಡಿ ನೀವು, ಪಂಜಾಬ್ ಆಡ್ಬೇಕಾದ್ರೂ ಸ್ಯಾಂಟ್ನರ್ ಬಂದು ಇಂಗ್ಲೀಷ್ ವಿಕೆಟ್ ತೆಗಿತಾರೆ. ಸೊ ಆವಾಗ್ಲೂ ಏನೋ ಒಂದು ಕಂಟಿನ್ಯೂಸ್ ಒಂದು 2-3 ವಿಕೆಟ್ ಬಿದ್ದುಬಿಟ್ರೆ ಹೇಳೋಕ್ಕಾಗಲ್ಲ, ಮ್ಯಾಚ್ ಯಾವ ಕಡೆ ಬೇಕಾದ್ರೂ ಟರ್ನ್ ಆಗ್ಬೋದು. ಸೊ ಆ ಥರ ಇರಬೇಕಾದ್ರೆ ನೆನ್ನೆ ಬಿಡಿ ಒಂದು ಸೈಡ್ ಆಗೋಯ್ತದು. ಸಖತ್ ಅಂದರೆ ಚಿತ್ರಾನ್ನ ಮಾಡಿಬಿಟ್ರು ಪಂಜಾಬ್ ಅವರು ಮುಂಬೈ ಅವ್ರನ್ನ. ಅವ್ರು ಕಂಟಿನ್ಯೂಸ್ ಆಗಿ ಆಡ್ತಿದ್ದ ಇದಕ್ಕೆ ಬ್ರೇಕ್ ಹಾಕಿದ್ರು ಪಂಜಾಬ್ ಅವ್ರು ಬಂದು. ಎಲ್ಲ ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಗೆದ್ಕೊಂಡ್ಬಂದಿದ್ರು ಮುಂಬೈ ಅವರು. ಬಟ್ ರೋಹಿತ್ ಶರ್ಮಾ ರಿಕಲ್ಟನ್ ಏನೋ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ಬಂದರು, ಅವರೊಬ್ಬರೇ ಚೆನ್ನಾಗಿ ಆಡಿದ್ದು. ನಮನ್ದೀರ್ ಸ್ವಲ್ಪ ಅಂದರೆ ಎಲ್ಲರೂ ಒಳ್ಳೆ ಇನ್ನಿಂಗ್ಸ್ ಆಡಿದ್ರು, ಬಟ್ ಅದನ್ನ ಬಿಗ್ ಇನ್ನಿಂಗ್ಸಾಗಿ ಕನ್ವರ್ಟ್ ಮಾಡೋಕ್ಕಾಗಲಿಲ್ಲ. ನಮನ್ದೀರ್ ಆಗಲಿ, ಹಾರ್ದಿಕ್ ಪಾಂಡ್ಯ ಆಗಲಿ, ತಿಲಕ್ ವರ್ಮಾ ಅಂತೂ ಏನೂ ಆಡಿಲ್ಲ. ಓನ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ನಮನ್ದೀರು, ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಕಾಂಟ್ರಿಬ್ಯೂಷನಿಂದ 185 ರನ್ ಹೊಡೆದ್ರು. ಅಷ್ಟು ಬಿಟ್ಟರೆ ಇವರು ರಿಕಲ್ಟನ್ ಇವರೆಲ್ಲ, ರೋಹಿತ್ ಶರ್ಮಾ 27 ರನ್ನು ಅಂದರೆ 135 ಸ್ಟ್ರೈಕ್ ರೇಟಲ್ಲಿ ಆಡಿದ್ರು ಅಷ್ಟೇ. ಅದೇನು ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗಿಲ್ಲ ಗೇಮ್ ಮೇಲೆ. ಸೊ ಇದೆಲ್ಲ ಆಗಿ ಇವರೆಲ್ಲ ಕಾಂಟ್ರಿಬ್ಯೂಷನಿಂದ 184 ರನ್ನು, 7 ವಿಕೆಟ್ ಕಳ್ಕೊಂಡ್ರು. ಅದಾದಮೇಲೆ ಪಂಜಾಬ್ ಅವರು ಕನ್ಸ್ಟ್ರಕ್ಟ್ ಮಾಡಿದ ಇನ್ನಿಂಗ್ಸು ಸೂಪರ್ಬ್ ಅನಿಸ್ತು ನನಗಂತೂ. ಎಲ್ಲೂ ಒದ್ದಾಡಿಲ್ಲ. ಸ್ವಲ್ಪ ಪ್ರಭ್ಸಿಮ್ರನ್ ಸಿಂಗ್ ಕಷ್ಟಪಟ್ಟರು ಅಂದ್ಕೊಳ್ಳಿ, ಅದು ಬಿಟ್ಟರೆ ಯಾರು ಏನೋ ಅಂತ ಒದ್ದಾಡಿ ಏನೂ ಆಗಿಲ್ಲ. ಪ್ರಿಯಾಂಶ್ ಆರ್ಯ ಮತ್ತು ಇಂಗ್ಲೀಷ್ ಆಡಿದ ಆಟ. ಓಪನಿಂಗಾಗಿ ಬಂದಿತ್ತು ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ಸಿಮ್ರನ್ ಸಿಂಗ್. ಫಸ್ಟ್ 2 ಓವರಲ್ಲಿ ಒದ್ದಾಡಿದ್ರು. ಒಂದು ಓವರ್ ಇದು ಬೇರೆ ಆಯಿತು, ಎಲ್ಲ ಡಾಟೆ ಏನಂತಾರೆ ಅದಕ್ಕೆ ಗೊತ್ತಿಲ್ಲ ನನಗೆ, ಮೇಡಿನ್ ಓವರ್ ಆಯಿತು ದೀಪಕ್ ಚಹರ್. ಅದಾದಮೇಲೆ ದೀಪಕ್ ಚಹರ್ ಹೊಡ್ಸ್ಕೊಂಡಿದ್ದು, ಬೋಲ್ಟ್ ಹೊಡ್ಸ್ಕೊಂಡಿದ್ದು. ಬೂಮ್ರಾ ಬಂದು ಒಂದು ಬ್ರೇಕ್ ಥ್ರೂ ತಂದುಕೊಟ್ರು ಪ್ರಭ್ಸಿಮ್ರನ್ ಸಿಂಗ್ದು. ನೀವು ಪಂಜಾಬ್ ಅವ್ರದ್ದು ಯಾವಾಗಾದರೂ ನೋಡಿ, ಅವರು ಇಬ್ಬರು ಓಪನರ್ಸಲ್ಲಿ ಯಾರಾದರೂ ಒಬ್ಬರು 45+ ಹೊಡೆದ್ರೆ ಅವ್ರು ಮ್ಯಾಚ್ ಗೆಲ್ತಾರೆ ಅಂತ. ಅದು ಹಂಗೆ ಆಯಿತು, ನೆನ್ನೆನೂ ಹಂಗೆ ಆಯಿತು. ಪ್ರಿಯಾಂಶ್ ಆರ್ಯ ಹೊಡೆದ್ರು, ಅದ್ರ ಜೊತೆಗೆ ಇಂಗ್ಲೀಷ್ ಆಡಿದ್ದು ಇನ್ನಿಂಗ್ಸು ಎಷ್ಟು ಚೆನ್ನಾಗಿ ಹೊಡೆದ್ರು ಅಂದರೆ ಫೋರ್ಸು. ಈ ಸ್ಯಾಂಟ್ನರ್ ಥ್ರೆಟ್ನ ನೆಗೆಟ್ ಮಾಡಿದ್ದು ಒಂದು ಹಂತಕ್ಕೆ ಇವರೇ ಅಂತಲೇ ಹೇಳಬೇಕು. ಸಖತ್ತಾಗಿ ಆಡಿದ್ರು ಇಂಗ್ಲೀಷ್. ಸಖತ್ ಇಂಪ್ರೆಸ್ ಆಯ್ತು ಇಂಗ್ಲೀಷ್. ಈ ಥರ ಎಲ್ಲ ಆಡ್ತಾರ ಅಂತ ಅನ್ಸುತ್ತೆ. ಅವ್ರಿರೋ ಹೈಟ್ಗೆ, ಅವ್ರು ಹೊಡೆಯೋ 6 4ಗಳಿಗೆ ಸಂಬಂಧನೇ ಇಲ್ಲ. ರಜತ್ ಪಟಿದಾರ್ ಹೆಂಗೆ ಆಡ್ತಾರೋ ಸೇಮ್ ಅದೇ ಥರನೇ ಅವ್ರು ಇನ್ನೂ ಬೆಂಡಾಗಿ ಆಡ್ತಾರೆ. ಹಿಂಗೆ ಕುತ್ಕೊಂಡು ಫುಲ್ ಬೆಂಡಾಗಿ ಹೊಡೆಯೋ 6ಗಳು 4ಗಳು. ನೆನ್ನೆ ನೋಡೋಕ್ಕೆ ಒಂಥರ ಖುಷಿ, ಮುಂಬೈ ಮೇಲೆ ಗೆದ್ದಿದ್ದು ಪಂಜಾಬು. ಸಖತ್ ಔಟ್ಸ್ಟ್ಯಾಂಡಿಂಗ್ ಕ್ರಿಕೆಟ್ ಅಂತ ಅನಿಸ್ತು. ಎಲ್ಲೂ ಚಾನ್ಸೇ ಕೊಟ್ಟಿಲ್ಲ ಅವರು. 185 ಕಟ್ಟಾಕಿದ್ದೇನೆ ಅವ್ರಿಗೆ ಒಂದು
ಕಮ್ಬ್ಯಾಕ್ ಒಂದು ಅಂದರೆ ಗೇಮಲ್ಲಿ ಇರೋಕ್ಕೆ ಒಂದು ಚಾನ್ಸ್ ಆಯಿತು. ಏನಾದರೂ ಮಿಸ್ ಆಗಿ 195 200 ಏನಾದರೂ ಕೊಟ್ಟಿದ್ದಿದ್ರೆ ಗೇಮ್ ಗಾನ್ ನೆನೆ. ಪಂಜಾಬ್ ಅವ್ರು ಟಾಪ್ ಟೂ ಅಲ್ಲಿ ಇರ್ತಿದ್ರು. ಟಾಪ್ 1 2 ಮ್ಯಾಟ್ರ್ ಆಗಲ್ಲ ಯಾರು ಅಂತ ಟಾಪಲ್ಲಿ ಇರ್ತಿದ್ರು ಅಷ್ಟೇ. ಎಲ್ಲೂ ಚಾನ್ಸೇ ಕೊಟ್ಟಿಲ್ಲ. ಇಂಗ್ಲೀಷು ಒಂದು 70. ಬಟ್ ನನನ್ಸಿದ್ದು ಅದು ಯಂಗ್ಸ್ಟರ್ಸ್ ಎಲ್ಲ ಏನಕ್ಕೆ ಫಿನಿಷ್ ಮಾಡಲ್ಲ ಗೇಮು ಅಂತ. ನೆನ್ನೆ ಒಳ್ಳೆ ಅವಕಾಶ ಪ್ರಿಯಾಂಶ್ ಆರ್ಯಗೆ ಗೇಮ್ನ ಲಾಸ್ಟ್ ಫಿನಿಷ್ ಮಾಡಿ ಗೆಲ್ಲಿಸಿ ಹೋಗೋಕ್ಕೆ. ಬಟ್ ಸ್ಯಾಂಟ್ನರ್ ಓವರಲ್ಲೇ ಹೊಡೆಯೋಕೆ ಹೋದ್ರು, ಕ್ಯಾಚ್ ಆಯಿತು. ಕೊಟ್ಟರು ಅಂತಲೇ ಹೇಳ್ಬೇಕು, ಇವರೇ ವಿಕೆಟ್ ಒಪ್ಪಿಸ್ಬಿಟ್ಟು ಹೋದರು. ಅದಾದಮೇಲೆ ಇಂಗ್ಲೀಷು ಔಟ್ ಆದ್ರು LBW ಸ್ಯಾಂಟ್ನರ್ಗೆ. ಅದಾದಮೇಲೆ ಶ್ರೇಯಸ್ ಅಯ್ಯರ್ ನೇಹಲ್ ವಧೇರಾ ಬಂದು ನಮಗೇನು ಮ್ಯಾಟ್ರೇ ಆಗಲ್ಲ ಅಂತ ಚಿಂದಿ ಚಿತ್ರಾನ್ನ ಮಾಡಿಬಿಟ್ರು. 3 ವಿಕೆಟ್ ಕಳ್ಕೊಂಡಿದ್ದು. ಇನ್ನೂ 1 ಓವರ್ ಬಾಕಿ ಇದ್ದಂಗೆ ಹೊಡೆದು ಸಾಕೋದು. 18.3 1 ಓವರ್ ಅಲ್ಲ, 1 ಓವರ್ 1.3 ಓವರ್ಸ್ ಇದ್ದಾಗಲೇ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತ ಚಿಂದಿ ಚಿತ್ರಾನ್ನ ಮಾಡಿಬಿಟ್ಟು ಪಂಜಾಬ್ ಅವರು ಈಗ ಅವರು ಫಿಕ್ಸು, ಟಾಪ್ 2 ಫಿಕ್ಸು. ಇವತ್ತು RCB ಗೆಲ್ತಾರೆ. ಓವರ್ ಕಾನ್ಫಿಡೆನ್ಸ್ ಅಲ್ಲ, ಕಾನ್ಫಿಡೆನ್ಸ್ ಅಷ್ಟೇ. ಲಕ್ನೋ ಮೇಲೆ ಹೇಸಲ್ವುಡ್ ಬಂದಿರೋದು ಒಳ್ಳೆ ಬಾಲ ತಂದುಕೊಡುತ್ತೆ ಬೌಲಿಂಗ್ ಅಟ್ಯಾಕಲ್ಲಿ. ಭುವಿ ನಾನಿವತ್ತು ನೋಡ್ತಿರೋದು. ಈಗ RCB ಮ್ಯಾಚಿಗೆ ಬರೋಣ. RCB ಲಕ್ನೋ ಏಕ್ನಾಥ್ ಸ್ಟೇಡಿಯಮಲ್ಲಿ ನಡೀತಿರೋದು. ನನಗೆ ಯಾರು ಪರ್ಫಾರ್ಮ್ ಮಾಡಬೇಕು ಅಂದರೆ ಅಲ್ಲಿ ಮುಂಚೆಯಿಂದ ಆಡ್ತಿರೋ ಕೃಣಾಲ್ ಪಾಂಡ್ಯ. ಯಾಕಂದರೆ ಆ ಪಿಚ್ನ ಅರ್ಧ ಕುಡಿದ್ಬಿಟ್ಟಿದ್ದಾರೆ. ಅವ್ರದ್ದು ಎಕಾನಮಿ ಸಖತ್ತಾಗಿದೆ. ನೀವು ನೋಡಿದ್ರೆ ಲಕ್ನೋಗೆ ಆಡಬೇಕಾದ್ರೆ ಲೆಸ್ ದೆನ್ 7 ಏನೋ ಇದೆ ಅವ್ರದ್ದು ಎಕಾನಮಿ. ಸೊ ಅವ್ರು ಚೆನ್ನಾಗಿ ಆಡಬೇಕು, ಎಸ್ಪೆಷಲಿ ಕೊಹ್ಲಿ ಚೆನ್ನಾಗಿ ಆಡಬೇಕು. ಮೇಯ್ನ್ ನನಗೆ ರಜತ್ ಪಟ್ಟಿದಾರು, ಜಿತೇಶ್ ಶರ್ಮಾ ಇವರಿಬ್ಬರು ಕಡೆಯಿಂದ ರನ್ ಬರಬೇಕು. ರನ್ ಬರ್ತಿಲ್ಲ ಇವರಿಬ್ಬರು. ತುಂಬ ದಿನ ಆಯಿತು ನಾವು ನೋಡಿ. ಲಾಸ್ಟ್ ಮುಂಬೈ ಮೇಲೆ ಅನ್ಸುತ್ತೆ ನಾವು ನೋಡಿದ್ದು, ಅವರು ಇಬ್ಬರು ಕಡೆಯಿಂದ ರನ್ ಬಂದಿರೋದು. ಅದಾದಮೇಲೆ ನಾವು ನೋಡೇ ಇಲ್ಲ ಅವರು. ಮತ್ತು ಭುವನೇಶ್ವರ್ ಕುಮಾರ್ ಅವ್ರದ್ದು ಬೌಲಿಂಗ್ ನಾವು SRH ಇದ್ದಾಗ ಅವ್ರು ಏನು ಮಾಡ್ತಿದ್ರು ಅದನ್ನು ನಾವು ಇವಾಗ ನೋಡೋಕ್ಕಾಗ್ತಿಲ್ಲ. ಅಪ್ ಫ್ರಂಟು ಪವರ್ ಪ್ಲೇಯಲ್ಲಿ ವಿಕೆಟ್ ತೆಗಿತಿಲ್ಲ, ಒಳ್ಳೆ ಸಾಥ್ ಕೊಡ್ತಿಲ್ಲ. ಡೆತ್ ಓವರಲ್ಲಿ ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಪವರ್ ಪ್ಲೇಯಲ್ಲಿ ವಿಕೆಟ್ ತೆಗಿತಿಲ್ಲ. ಇವತ್ತು ನಮ್ಗೆ ಗೆದ್ದರೆ ನಾವು ಟಾಪ್ 2 ಸೀಲು. ನೀವು ಹಿಸ್ಟ್ರಿ ನೋಡ್ಕೊಂಬಂದರೆ ಟಾಪ್ 1 2 ಅಲ್ಲಿ ಯಾರು ಬಂದಿರ್ತಾರೋ 2014 ಟಾಪ್ 2 ಅಲ್ಲಿ 2014 16 17 2014 ಸಮಥಿಂಗ್ ಅನಿಸುತ್ತೆ. ಟಾಪ್ 2 ಅಲ್ಲಿ ಯಾರು ಬಂದಿರ್ತಾರೋ ಅವರೇ ಫಿನಿಷ್ ಮಾಡೋದು ಗೇಮ್. SRH ಅವ್ರು ಒಂದ್ಸರಿ ಏನೋ ನಂಬರ್ 4 ಬಂದು ಕಂಟಿನ್ಯೂಸ್ ಮ್ಯಾಚ್ಗಳಿಗೆ ಎತ್ಕೊಂಡ್ಬಂದಿದ್ದಾರೆ. ಅದು ಬಿಟ್ಟರೆ ಎಲ್ಲರೂ ಟಾಪ್ 1 2 ಅಲ್ಲಿ ಯಾರು ಫಿನಿಷ್ ಮಾಡಿರ್ತಾರೋ ಅವರೇ ಗೇಮ್ ಗೆಲ್ಲೋದು. ಸೊ ನಾವು ಅದಕ್ಕೆ ಇವತ್ತು ಮ್ಯಾಚ್ ಗೆದ್ದು ನಮಗಿರೋ ಥ್ರೆಟ್ ಏನಂದರೆ ಮಾರ್ಕ್ರಮು, ಮಿಚೆಲ್ ಮಾರ್ಷು, ಪೂರನ್. ನನಗೆ ಯಾಕೋ ಇವತ್ತು ಮಿಚೆಲ್ ಮಾರ್ಷ್ ಆಡಲ್ಲ ಅನಿಸುತ್ತೆ. ಪೂರನ್ ಒಬ್ಬರನ್ನ ನೆಗೆಟ್ ಮಾಡಬೇಕು ಇವತ್ತು. ಪೂರನ್ ಒಬ್ಬರೇ ಇವತ್ತು ಥ್ರೆಟ್. ಯಾಕಂದರೆ ಮಿಚೆಲ್ ಮಾರ್ಷ್ ಮೊನ್ನೆ ತಾನೇ ಸೆಂಚುರಿ ಹೊಡೆದಿದ್ದಾರೆ. ಮತ್ತೆ ಇವತ್ತು ಗೇಮಲ್ಲೂ ಆಡ್ತಾರ ನನಗೆ ಗೊತ್ತಿಲ್ಲ. ಮಾರ್ಕ್ರಮ್ ಇವತ್ತು ಲಾಸ್ಟ್ ಮ್ಯಾಚು. ಸೊ ಅವ್ರ ಬೌಲಿಂಗ್ ಅಟ್ಯಾಕ್ ಹೆಂಗಿದ್ರು ನಿಮಗೆ ಅಷ್ಟೊಂದೇನು ಹೇಳ್ಕೊಳ್ಳೋವಂಥ ಬೌಲಿಂಗ್ ಅಟ್ಯಾಕ್ ಅಲ್ಲ. ಬಟ್ ಹಂಗಂತ ನೆಗ್ಲೆಕ್ಟ್ ಮಾಡಬಾರ್ದು. ಕ್ರಿಕೆಟಲ್ಲಿ ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಬಟ್ ಹೇಳ್ತಿರೋದು ನಮ್ಮ ಬೌಲಿಂಗ್ ಅಟ್ಯಾಕ್ಗೆ ಕಂಪೇರ್ ಮಾಡಿದ್ರೆ ನಮ್ಮದು ಚೆನ್ನಾಗಿದೆ ಸ್ವಲ್ಪ ಬೌಲಿಂಗ್ ಅಟ್ಯಾಕ್. ಅದಕ್ಕೋಸ್ಕರ ನಾವು ಈ ಥರ ಏನೂ ಗೊಂದಲ ಇಲ್ಲದೆ ಕ್ವಾಲಿಫೈ ಆಗಿ ಆರಾಮಾಗಿದ್ದೀವಿ. ಯಾಕಂದರೆ ಅದು ನಮ್ಮ ಬೌಲಿಂಗ್ ಅಟ್ಯಾಕ್ ಎಷ್ಟು ಚೆನ್ನಾಗಿ ಡಿಫೆಂಡ್ ಮಾಡಿದೆ ಟೋಟಲ್ಸ್ನ. ನನಗೆ ಕನ್ಸರ್ನ್ ಇರೋದು ರಜತ್ ಪಟ್ಟಿದಾರು, ಜಿತೇಶ್ ಶರ್ಮಾ. ಅದಾದಮೇಲೆ ಭುವನೇಶ್ವರ್ ಕುಮಾರಿಂದ ಒಳ್ಳೆ ವಿಕೆಟ್ಸ್ ಅವರು ತೆಗಿಬೇಕು. ಅದಾದಮೇಲೆ ಕೃಣಾಲ್ ಪಾಂಡ್ಯ ಹೆಂಗೆ ಮಾಡ್ತಾರೆ ಇವತ್ತು ಏಕ್ನಾಥ್ ಸ್ಟೇಡಿಯಂನ, ಅವ್ರಿಗೆ ಅಡ್ದು ಕುಡ್ದಿದ್ದಾರೆ. ಮತ್ತು ಬ್ಯಾಟಿಂಗ್ ಅಷ್ಟೇ. ದಯವಿಟ್ಟು ಕೃಣಾಲ್ ಪಾಂಡ್ಯನ ಲೆಫ್ಟ್ ಆ್ಯಂಡ್ ರೈಟ್ ಅಪ್ ದ ಆರ್ಡರ್ ಕಳಿಸಿ, ಸ್ವಲ್ಪ ಪರವಾಗಿಲ್ಲ. ಅದು ಬಿಟ್ಟು ನೀವು ಲಾಸ್ಟ್ವರೆಗೂ ಇಟ್ಕೊಂಡಿರ್ತೀನಿ ಅಂದರೆ ಕಷ್ಟ. ಮಿಡಲ್ ಓವರ್ಸಲ್ಲಿ ಅವ್ರು ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ ನನಗಂತೂ. ಅವರು ಆ ಏಕ್ನಾಥ್ ಸ್ಟೇಡಿಯಮಲ್ಲಿ ಒಂದು 50 ಹೊಡೆದಿರೋ ಇದಿದೆ. ನೋಡೋಣ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಇವತ್ತು ಒಳ್ಳೆ ಗೆಲುವಾಗಲಿ RCBಗೆ. ಟಾಪ್ 2 ಅಲ್ಲಿ ಫಿನಿಷ್ ಮಾಡಲಿ. ಪಂಜಾಬ್ ಜೊತೆ ನಾವು ಆಡಬೇಕಷ್ಟೇ ಕ್ವಾಲಿಫೈಯರ್ 1. ಅದೇನಾದರೂ ಆಗಲಿ. ಒಳ್ಳೆ ನೆನ್ನೆ ಮ್ಯಾಚ್ ಚೆನ್ನಾಗಿತ್ತು. ಬಟ್ ನನಗೆ ಮುಂಬೈನ ಹೊಡೆದು ಸಖತ್ ಖುಷಿ ಆಯಿತು ಗುರು. ಏನು ರೋಲರ್ ಥರ ಬರ್ತಿದ್ರು ಅವರು. GT ಈ ಥರ ಕಷ್ಟ ಅಂದರೆ ಅವ್ರದ್ದು ಟೀಮ್ನ ಅವ್ರದ್ದು ಗೊತ್ತಾಯಿತು ಅವ್ರದ್ದು ಏನು ವೀಕ್ನೆಸ್ ಇದೆ ಅಂತ. ಅವ್ರದ್ದು ಫಸ್ಟ್ ಬ್ಯಾಟಿಂಗ್ ಕೊಟ್ಟು ಅವ್ರನ್ನ ಬೇಗ ಮನೆಗೆ ಕಳಿಸಿದ್ರೆ ಎಲ್ಲರನ್ನೂ ಈಸಿಯಾಗಿ ಚೇಸ್ ಮಾಡ್ಬೋದು. ಏನು ಬೂಮ್ರಾ ಥ್ರೆಟ್ನ ನೆಗೆಟ್ ಮಾಡಿದ್ರೆ ಬೂಮ್ರಾಗೂ ಹೊಡೆಯೋರು ಇದ್ದಾರೆ, ಹೊಡಿಬೋದು. ಬಟ್ ಯಾರೂ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ ಬೂಮ್ರಾಗೆ ಹೊಡೆಯೋಕ್ಕೆ. ಕೊಹ್ಲಿ ಹೊಡಿತಾರೆ, ಡೆವಿಲಿಯರ್ಸ್ ಹೊಡಿತಾರೆ, ನೋಡ್ಕೊಂಡು ಹೊಡಿಬೇಕಷ್ಟೇ. ಒಂದು ಓವರಲ್ಲಿ ಒಂದು ಬೌಂಡ್ರಿ ಸಾಕು. ಇನ್ನೆಲ್ಲ ಸಿಂಗಲ್ಸ್ ತೊಗೊಂಡ್ರೆ ಸಾಕು. 10 ರನ್ ಬಂದರೆ ಸಾಕು, ನಮ್ಗೆ ಜಾಸ್ತಿ ಬೇಡ. ಯಾರು ಟ್ರೈ ಮಾಡೋಕ್ಕೆ ಹೋಗಲ್ಲ, ಡಾಟ್ ಮಾಡ್ತಾರೆ. ಕಡಿಮೆ ಡಾಟ್ ಬಾಲ್ಸ್ ಯಾರು ಆಡ್ತಾರೆ ಅವ್ರಿಗೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ವಿನಯ್ ಕುಮಾರ್ ಕಾಮೆಂಟ್ರಿ ನೋಡಿದಾಗ ಅವ್ರು ಹೇಳ್ತಿರ್ತಾರೆ ಇಷ್ಟು ಡಾಟ್ ಬಾಲ್ ಆಡಿದ್ದಾರೆ ಇವ್ರಿಗಿಂತ ಕಮ್ಮಿ ಡಾಟ್ ಬಾಲ್ ಆಡಬೇಕು, ಆವಾಗ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಬಟ್ ನೋಡೋಣ ಏನಾಗುತ್ತೆ. ನನಗಿವತ್ತು ಭರವಸೆ ಇರೋದು ಕೃಣಾಲ್ ಪಾಂಡ್ಯ. ಅದಾದಮೇಲೆ ಕೃಣಾಲ್ ಪಾಂಡ್ಯ, ಹೇಸಲ್ವುಡ್ಡು, ಭುವನೇಶ್ವರ್ ಕುಮಾರ್ ಈ 3 ಜನ ಪರ್ಫಾರ್ಮ್ ಮಾಡಬೇಕು, ಚೆಂದ ಪರ್ಫಾರ್ಮ್ ಮಾಡಬೇಕು, ಕಟ್ಟಾಕಬೇಕು ಅವ್ರನ್ನ. ಎಸ್ಪೆಷಲಿ ಪೂರನ್ನು ಮತ್ತು ಮಾರ್ಕ್ರಮು, ಮಾರ್ಷಿ 3 ಜನನ
ಕಟ್ಟಾಕಬೇಕು. ಮಿಡಲಲ್ಲಿ ಯಾರಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಯಾವ ಟೈಪ್ ಗೇಮಲ್ಲಿ ಏನು ಬೇಕಾದ್ರೂ ಆಯುಷ್ ಬದೋನಿ ಈ ಥರ ಕಷ್ಟ ಇರ್ಬೇಕಾದ್ರೆ ಬಂದು ಅವರು ಗೆಲ್ಸಿರೋ ಅಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ತುಂಬ ಸರಿ ಇದೆ. ಅವ್ರನ್ನ ನೆಗ್ಲೆಕ್ಟ್ ಮಾಡಬಾರ್ದು. ನೋಡೋಣ ಏನಾಗುತ್ತೆ ಅಂತ. ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಮುಗೀತಿಲ್ಲಿಗೆ, ನಾಳೆ ಮತ್ತೆ ಮಾತಾಡೋಣ ಅಂತ ಹೇಳ್ತಾ ಇನ್ನೊಂದ್ಸರಿ ಕೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನೋಡ್ತಿದ್ದೀರಾ, ಲೈಕ್ಸ್ ಬರ್ತಿಲ್ಲ. ದಯವಿಟ್ಟು ನಿಮ್ಮೊಂದು ಲೈಕ್ ನನಗೆ ತುಂಬ ಖುಷಿ ಕೊಡುತ್ತೆ, ನನಗೆ ಬೇರೆಯವ್ರಿಗೂ ವಿಡಿಯೋ ತಲುಪೋಕ್ಕೆ ಸಹಾಯ ಮಾಡುತ್ತೆ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.